ನಮಸ್ಕಾರ ಸ್ನೇಹಿತರೆ, ಏಸು ಪ್ರಪಂಚಕ್ಕೆ ಸ್ವಾಗತ. ಇವತ್ತು ಶಾರದಾ ದೇವಿ ಪೂಜೆನ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಶೃಂಗೇರಿ ಬಗ್ಗೆ ಒಂದು ಹಾಡಲ್ಲಿ ಎಷ್ಟು ಚೆನ್ನಾಗಿ ವರ್ಣಿಸ್ತಾರಲ್ವ. ಇದನ್ನು ವಾಣಿ ಜಯರಾಮ್ ಅವರು ಹೇಳಿರೋದು. ನಾನು ಸಹ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ, ನನಗೇನು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಕಪ್ಪೆಯನು ನುಂಗದೆಯೇ ಹಾವು ಹಾಗೆ ತೀರಿತು, ಎಡೆನೆರಳ ಮಾಡಿ ಅಭಯವ ನೀಡಿತು. ಸಹಜ ವೈರವ ತೊರೆದು ಪ್ರಕೃತಿ ನಲಿದಿದೆ ಇಲ್ಲಿ, ಸಹಜ ವೈರವ ತೊರೆದು ಪ್ರಕೃತಿ ನಲಿದಿದೆ ಇಲ್ಲಿ. ಸತ್ಯಮಯಿ ತಾಳಿಹುದು ಸೌಂದರ್ಯದಲ್ಲಿ, ಶಾಂತರಸ ಹರಿದಿಹುದು ತುಂಗೆಯಾಗಿ. ಶಾರದೆಯು ನೆಲೆಸಿಹಳು ಮಾತೆಯಾಗಿ. ಸೋಜಿಗವ ಕಂಡಿಲ್ಲಿ ಆದಿಗುರು ಶಂಕರರು, ಶಾರದಾ ಮಾತೆಯನು ಇಲ್ಲಿರಿಸಿದರು. ಸಕಲ ಕಲೆಗಳ ತೌರು ಮಾತೆ ಸನ್ನಿಧಿ ಇರಲು, ಎಲ್ಲ ಕಲೆಗಳ ತೌರು ಮಾತೆ ಸನ್ನಿಧಿ ಇರಲು. ಶರಣಾಗಿ ಶಾರದೆಗೆ ವರದಾನವೀಯಲು, ಶಾಂತರಸ ಹರಿದಿಹುದು ತುಂಗೆಯಾಗಿ. ಶಾರದೆಯು ನೆಲೆಸಿಹಳು ಮಾತೆಯಾಗಿ. ಈ ಹಾಡಲ್ಲೇ ಹೇಳಿರೋ ಹಾಗೆ ಶಂಕರಾಚಾರ್ಯರು ಎಲ್ಲ ಕಡೆ ಎಲ್ಲಿ ಪೀಠನ ಸ್ಥಾಪಿಸೋಕ್ಕೆ ಒಳ್ಳೆ ಜಾಗ ಇದೆ ಅಂತ ಹುಡುಕ್ತಾ ತುಂಗಾ ನದಿ ತೀರಕ್ಕೆ ಬಂದಾಗ ಒಂದು ಕಪ್ಪೆ, ಗರ್ಭಿಣಿ ಕಪ್ಪೆಗೆ ಒಂದು ಹಾವು ತನ್ನ ಹೆಡೆ ಎತ್ತಿ ಬಿಸಿಲಲ್ಲಿ ಇದ್ದಿದ್ದಂಥ ಆ ಕಪ್ಪೆಗೆ ರಕ್ಷಣೆ ಕೊಟ್ಟಿತ್ತಂತೆ. ಯೂಶ್ವಲಿ ನೋಡಿದರೆ ಅವೆರಡೂ ತುಂಬ ದೊಡ್ಡ ವೈರಿಗಳು, ಕಪ್ಪೆನ ಹಾವು ನುಂಗುತ್ತೆ. ಆದ್ರೂ ಸಹ ಅದು ಕಪ್ಪೆ ಗರ್ಭಿಣಿ ಇದೆ ಅಂತ ಹೇಳಿ ಅದನ್ನು ಕಾಪಾಡ್ತಿದ್ದನ್ನು ನೋಡಿ ಅವ್ರಿಗೆ ಅನ್ನಿಸ್ತಂತೆ, ಇದೇ ನನಗೆ ಕರೆಕ್ಟಾದ ಸ್ಥಳ, ಇಲ್ಲೇ ನಾನು ಶಾರದಾಂಬೆ ಪೀಠನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಅವರು ಡಿಸೈಡ್ ಮಾಡಿ ಅದನ್ನು ಮಾಡಿದ್ದು. ಹಾಗಾಗಿ ಆ ಶೃಂಗೇರಿ ಕ್ಷೇತ್ರ ಅಷ್ಟೊಂದು ಗ್ರೇಟ್ ಅಂತ. ಯಾವುದೇ ಥರದ ವಿದ್ಯೆಗೂ ಸಹ ಅಧಿದೇವತೆ ನಮ್ಮ ಶಾರದಾಂಬೆ. ಅದು ನಾವು ಓದೋ ಪಾಠ ಆಗಿರಲಿ ಅಥವಾ ಸಂಗೀತ, ನೃತ್ಯ, ಯಾವುದೇ ಒಂದು ಕಲೆಗೂ ಸಹ ಅವಳ ಅನುಗ್ರಹ ಇಲ್ಲದೆ ನಮಗೇನು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಖಂಡಿತ ಶಾರದಾಂಬೆನ ನಾವು ಈ ನವರಾತ್ರಿಯಲ್ಲಿ ಭಕ್ತಿಯಿಂದ ಕೇಳಿಕೊಂಡ್ರೆ ಅವಳು ನಮಗೆ ಒಲಿತಾಳೆ, ನಮ್ಮನ್ನ ಹರಿಸ್ತಾಳೆ ಅಂತ ಅಂದ್ಕೊಳ್ಳೋಣ. ಸೊ ಈ ನವರಾತ್ರಿಯ ದಿನ ಶಾರದಾಂಬೆಯ ಅನುಗ್ರಹ, ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ನಾನು ಹಾಡು ಹೇಳಿದ್ದನ್ನು ನೋಡಿ ನಗಬೇಡಿ. ಜಸ್ಟ್ ಸುಮ್ಮನೆ ಆ ಹಾಡನ್ನು ಬೆಳಿಗ್ಗೆಯಿಂದ ಕೇಳ್ತಾ ಇದ್ದೆ, ಏನೋ ನಾನು ಟ್ರೈ ಮಾಡೋಣ ಅನ್ನಿಸ್ತು, ಸುಮ್ಮನೆ ಹೇಳಿದೆ ಅಷ್ಟೇ, ಏನು ಅಂದ್ಕೊಳ್ಬೇಡಿ. ನಾನು ಸುಮ್ಮನೆ ಸಣ್ಣವರಿದ್ದಾಗ ಹೇಳ್ತಾ ಇದ್ದಿದ್ದು, ಆಮೇಲೆ ಏನೂ ಪ್ರಾಕ್ಟೀಸ್ ಇಲ್ಲ, ಸುಮ್ಮನೆ ಹೇಳಿದ್ದೀನಿ ಅಷ್ಟೇ. ಏನಾದರೂ ತಪ್ಪಿದರೆ, ಮಿಸ್ಟೇಕ್ಸ್ ಇದ್ದರೆ ಅದನ್ನು ಏನು ಅಂದ್ಕೊಳ್ಬೇಡಿ, ನಗಬೇಡಿ. ಓಕೆ, ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಮರೆಯದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು.